ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹಣ ಮತ್ತು ಅದರ ಬಳಕೆ. ಸೊ ಹಣ ನಾವು ಗಳಿಸ್ತೀವಿ, ಅದನ್ನ ಹೇಗೆ ಬಳಕೆ ಮಾಡ್ತಿದ್ದೀವಿ, ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಈ ಮಾಹಿತಿ ಇರುವಂಥದ್ದು. ಹಾಗೆ ಹಣ ಬಳಕೆ ಮಾಡೋದು ಯಾವ ವಿಷಯಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಾರ್ದೇ ಬಳಕೆ ಮಾಡ್ತಿರೋದು ತಪ್ಪಾ ಸರಿನಾ ಅನ್ನೋ ಟಾಪಿಕ್ ಬಗ್ಗೆ ಈ ಕಂಪ್ಲೀಟ್ಲಿ ಮಾಹಿತಿ ಇರುತ್ತೆ. ಜಾಸ್ತಿ ಟೈಮ್ ಏನು ತೊಗೊಳಲ್ಲ, 3 ಇಂದ 4 ನಿಮಿಷ ಮಾತ್ರ ನಾನು ಇದ್ರ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಹಣನ ನಾವು ಎಷ್ಟು ಗಳಿಸ್ತೀವಿ ಅಷ್ಟೇ ಖರ್ಚು ಮಾಡ್ತಿದ್ದೀವ, ಯಾವುದಕ್ಕೆ ಖರ್ಚು ಮಾಡ್ತಿದ್ದೀವಿ, ಇದಕ್ಕೆ ಸೂಕ್ತವಾಗಿ ನಾವು ಇದನ್ನ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀವ ಅನ್ನೋದ್ರ ಬಗ್ಗೆ ಎಲ್ಲರೂ ಚಿಂತೆ ಮಾಡಲ್ಲ. ನಿಜ ಅಲ್ವಾ ಸ್ನೇಹಿತರೆ? ಸೊ ಟಿಪ್ಸ್ ನಂಬರ್ 1, ಹಣನ ಹೇಗೆ ಗಳಿಸ್ತಿದ್ದೀರಾ ಅದೇ ಥರ ಯಾವ ಥರ ಖರ್ಚು ಮಾಡಬೇಕು, ಯಾವುದ್ರ ಮೇಲೆ ಖರ್ಚು ಮಾಡಬೇಕು. ಸೊ ಇಸ್ ಇಟ್ ವರ್ತ್ ಐ ಆಮ್ ಗೆಟಿಂಗ್ ಅ ಅಪ್ರಿಷಿಯೇಷನ್ ಇಫ್ ಐ ಆಮ್ ಇನ್ವೆಸ್ಟಿಂಗ್ ಅ ಮನಿ ಆನ್ ಸಮಥಿಂಗ್. ಸೊ ಆ ಆನ್ ಸಮಥಿಂಗ್ ಅನ್ನೋವಂಥ ಟಾಪಿಕ್ಗೆ ಇವತ್ತಿನ ವ್ಲಾಗ್ ಆಗಿರುವಂಥದ್ದು. ಸೊ ಹಣನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಹಣನ ಇನ್ವೆಸ್ಟ್ ಮಾಡೋಕ್ಕೆ ಮೇಜರಾಗಿ ಒಂದು ಗುಡ್ ಸಜೆಷನ್ ಅಂದರೆ ಭೂಮಿ ಖರೀದಿ ಮಾಡೋದು, ಅಥವಾ ಸೈಟ್ ತೊಗೊಳ್ಳುವಂಥದ್ದು, ಅಥವಾ ಅಪಾರ್ಟ್ಮೆಂಟ್ ತೊಗೊಳ್ಳುವಂಥದ್ದು. ಸೊ ಅಪಾರ್ಟ್ಮೆಂಟ್, ಭೂಮಿ ಅಥವಾ ಯಾವುದೇ ಆಗಿರಲಿ, ಸೊ ಇದನ್ನು ತಗೊಂಡ ತಕ್ಷಣ ಯಾವಾಗ ತಗೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಆ ಜಾಗದ ಆ ಲೊಕೇಶನ್ನ ವ್ಯಾಲ್ಯೂ ಕಡಿಮೆ ಇರುತ್ತೆ, ಆ ಟೈಮಲ್ಲಿ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದೇ 4 ರಿಂದ 5 ವರ್ಷ ಆದಮೇಲೆ ಆ ಜಾಗಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆಟೋಮೇಟ್ ಜಾಗದ ಬೆಳೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಇಲ್ಲಿಂದ ಮಿನಿಮಮ್ 30 ರಿಂದ 45% ಅಪ್ರಿಷಿಯೇಷನ್ನ ಕಾಣ್ಬೋದು. ಸೊ ಇದು ಒಂದು ನೀವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ನಿಮ್ಮ ಲೈಫಲ್ಲಿ. ಟಿಪ್ಸ್ ನಂಬರ್ 2, ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದು. ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದು ಸರಿನಾ ತಪ್ಪ? ಸೊ ಆಫ್ಟರ್ ದ ಭೂಮಿ ಖರೀದಿ, ಆಫ್ಟರ್ ದ ಸೈಟ್ ಇನ್ವೆಸ್ಟಿಂಗ್, ದ ಸೆಕೆಂಡ್ ಆಪ್ಷನ್ ನಾನು ಮೇಜರಾಗಿ ಸಜೆಷನ್ ಮಾಡ್ತಾ ಇರೋದು ಗೋ ಫಾರ್ ಸ್ಟಾಕ್ ಇನ್ವೆಸ್ಟ್ಮೆಂಟ್. ಸೊ ಇದು ಇವಾಗ ಆಲ್ಮೋಸ್ಟ್ ವರ್ಲ್ಡಲ್ಲಿ ಚೆನ್ನಾಗಿ ಓಡ್ತಾ ಇರುವಂತಹ ವಿಷಯ. ಸೊ ನಾವು ಎಷ್ಟು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಸಣ್ಣದಾಗಿಯೇ ಪರವಾಗಿಲ್ಲ, ಒಂದು 1,000 ರಿಂದ 500 ರೂಪಾಯಿಂದ 1,500 2,000 ಎಷ್ಟೇ ಆಗಿರಲಿ, ಸೊ ಅದೇ ಥರ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಅಂದಾಗ ನಾಳೆ ದಿನ 10 ವರ್ಷ ಆದಮೇಲೆ ಅದರ ಗ್ರೋತ್ ಹೇಗಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ದೇರ್ ಈಸ್ ಅ ಗುಡ್ ಅಪ್ರಿಷಿಯೇಷನ್ ಅಸೆಟ್ ಆಗುತ್ತೆ ಸ್ಟಾಕ್ ಅನ್ನುವಂಥದ್ದು. ದ ಟಿಪ್ಸ್ ನಂಬರ್ 3. ಸೊ ಮೂರನೇದು ಇವಾಗ ತುಂಬ ಜಾರಿಯಲ್ಲಿದೆ, ಅದು ಬಂದ್ಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ. ಅದು ಕೊಡುವಂಥ ಇಂಟ್ರೆಸ್ಟ್ ರೇಟ್ ಯಾವ ಯೋಜನೆ, ಯಾವ ಸ್ಟಾಕ್, ಯಾವ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನ್ ಕೊಡ್ತಾ ಇಲ್ಲ ಸದ್ಯಕ್ಕೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾರೇ ಹೆಣ್ಣುಮಕ್ಕಳು ಹುಟ್ಟಿದರೆ, 1 ಅಥವಾ 2 ಜನ, ಎಷ್ಟೇ ಜನ ಹೆಣ್ಣು ಮಕ್ಕಳು ಹುಟ್ಟಿದರೆ ಅವರ ಮೇಲೆ ಅಕೌಂಟ್ನ ಓಪನ್ ಮಾಡಿ ಆ ಖಾತೆಯಲ್ಲಿ ಅವರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಬಹುದು. ಇದರಲ್ಲಿ ಮಿನಿಮಮ್ ಇಂದ ಆಸ್ ಪರ್ ದ ಗೌರ್ಮೆಂಟ್ ತುಂಬ ಇಂಟ್ರೆಸ್ಟ್ನ ಕೊಟ್ಟುಬಿಟ್ಟು ನಿಮಗೆ ಅದರದ್ದು ಕ್ಯಾಲ್ಕುಲೇಷನ್ ಬೇಕಾದರೆ ನೀವು ನನಗೆ DM ಮಾಡಿ, ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ಲಿ ಒಂದು ವಿಡಿಯೋ ಮಾಡ್ತೀನಿ. ಸೊ ನಾನೀಗ ಸಿಂಪಲಾಗಿ ಹೇಳೋಣ ಅಂದರೆ, ನೀವೀಗ ವರ್ಷಕ್ಕೆ ಮಿನಿಮಮ್ 250 ರಿಂದ 1.5 ಲಕ್ಷನ ಕಟ್ಟಬಹುದು. ಆ 250 ರಿಂದ 1.5 ಲಕ್ಷ ಕಟ್ಟೋದು ಎಷ್ಟಾದರೂ ಆಗಿರ್ಬೋದು. ಮಿಡ್ಲಲ್ಲಿ 255 ರೂಪಾಯಿ, 260 ರೂಪಾಯಿ, ಎನಿ ಟೈಮ್ 1 ರೂಪಾಯಿ ಹೆಚ್ಚು ಕಡಿಮೆ ಆದರೂ ಕಟ್ಬೋದು. ಬಟ್ ಆಫ್ಟರ್ ನಿಮ್ಮ ಮಗಳು 18 ವರ್ಷ ತುಂಬಿದ ಮೇಲೆ ಅವ್ರ 16-17 ವರ್ಷಕ್ಕೆ ಅವಳ ಎಜುಕೇಷನ್ಗೋಸ್ಕರ ನೀವು ತಗೊಳ್ಳುವಂಥ ಸಮಯ ಬಂದಾಗ ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸೇರಿಕೊಂಡು ಮಿನಿಮಮ್ ಅದರ ತ್ರಿಬಲ್ ಅಷ್ಟು ಬಂದಿರುವಂಥದ್ದು. ಎಕ್ಸಾಂಪಲ್, ಈಗ ನಾನು ಇನ್ವೆಸ್ಟ್ ಮಾಡಿರೋದು 15 ಲಕ್ಷ ಆದರೆ ನನಗೆ ಹತ್ರ
ನನ್ನ ಇಂಟ್ರೆಸ್ಟ್ ಎಲ್ಲ ಸೇರಿ ಮಿನಿಮಮ್ 68 to 74 ಲ್ಯಾಕ್ ತನಕ ನನಗೆ ವಿತ್ ಇಂಟ್ರೆಸ್ಟ್ ಬರುವಂಥದ್ದು ಸುಕನ್ಯಾ ಸಮೃದ್ಧಿ ಯೋಜನೆ. ಸೊ ಮೂರನೇ ಟಿಪ್ಸ್ ಏನಪ್ಪ ಅಂದರೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ತುಂಬ ರಿಸ್ಕ್ ಇರುವಂಥದ್ದೇ, ಆ್ಯಸ್ ಪರ್ ಸೇಮ್ ಆ್ಯಸ್ ಸ್ಟಾಕ್ ಥರನೇ. ಬಟ್ ಮ್ಯೂಚುವಲ್ ಫಂಡಲ್ಲಿ ಇಟ್ಸ್ ಅ ಥರ್ಡ್ ಆಪ್ಷನ್. ಯು ಕ್ಯಾನ್ ಗೋ ಫಾರ್ ಅಸ್ ಚೂಸ್ ಫಾರ್ ಮ್ಯೂಚುವಲ್ ಫಂಡ್. ಇಟ್ಸ್ ನಾಟ್ ಮೈ ರೆಕಮೆಂಡೇಶನ್. ಸೊ ನೀವು ಮ್ಯೂಚುವಲ್ ಫಂಡಲ್ಲಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತೀರಂದರೆ ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಿಬಿಡಿ ಫ್ಯೂಚರ್ 5 years ಆರ್ 10 years ಡೌನ್ ದ ಲೈನ್ ಇದ್ರ ಬಗ್ಗೆ ಫೋಕಸ್ ಮಾಡಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಪೇ ಮಾಡುವಂಥದ್ದು ಇರುವಂಥದ್ದು. ಸೊ ಸೊ ಇವತ್ತಿನ ಮೇಜರಾಗಿ ಹಣ, ಅದರ ಬಳಕೆ ಯಾವ ಥರ ಮಾಡಿ ನೀವು ಎಷ್ಟು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಆಗಿತ್ತು. ನಿಮಗೆ ಈ ವಿಷಯ ತುಂಬ ಉಪಯುಕ್ತವಾಗಿದೆ ಅಂತ ಅನ್ಕೊತ ಈ ಸ್ಮಾಲ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದರೂ ಕಮೆಂಟ್ ಮಾಡಿ ರಿಲೇಟ್ ಅಂತ. ಸೊ ಏನೇ ಇತ್ತಂದರೂ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋ ಎಲ್ಲರೂ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಯಾರೆಲ್ಲ ಸ್ನೇಹಿತರು ಹಣದ ಬಳಕೆ ಹೇಗೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮ ಈ ಪ್ರೀತಿಯ ಲಕ್ಕಿ ವ್ಲಾಗ್ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.